ಜೈ ಶ್ರೀರಾಮ್. ಅನಂತಪುರ ಬಿಟ್ಟು 40 ಕಿಲೋಮೀಟ್ರ್ ಬಂದೀವಿ. ಈ ವಿಲೇಜ್ ಹೆಸರು ಪಾಂಬ್ಡಿ ಅಂತ. ತುಂಬ ಬಿಸಿಲಲ್ಲಿ ಸೈಕಲ್ ತುಳಿಯೋಕ್ಕೆ ಆಗ್ತಾಯಿಲ್ಲ. ಅದಕ್ಕೋಸ್ಕರ ಇಲ್ಲಿ ನಿಲ್ಲಿಸ್ಬಿಟ್ಟಿದ್ದೀನಿ. ರೆಸ್ಟ್ ತಗೊಳ್ಳೋಣ, ಒಂದು ಹಾಫ್ ಆನ್ ಅವರ್ ಅಂತ ರೆಸ್ಟ್ ತಗೊಳ್ಳೋಣ ಅಂತ ಇಲ್ಲಿ ನಿಲ್ಲಿಸಿದ್ದೀನಿ. ನೋಡ್ತಾ ಇರ್ಬೋದು, ಸೆಕೆಂಡ್ ಇಯರ್ ಕೂಡ ಬರ್ತಾಯಿದೆ. ಇನ್ನು 317 ಕಿಲೋಮೀಟರ್ ಇದೆ ಹೈದರಾಬಾದ್ಗೆ. ಮೋಸ್ಟ್ಲಿ ಇನ್ನೂ ಒಂದು 5 ದಿನ ಆಗ್ಬೋದು. 5 ದಿನ ಹೋದರೆ ಆ 317 ಕಿಲೋಮೀಟ್ರ್ ಏನಿದೆ ಹೈದರಾಬಾದ್ದು, ಅದನ್ನು ದಾಟ್ಕೊಂಡು ಹೋಗ್ಬೋದು ನಾವು. ಜೈ ಶ್ರೀರಾಮ್. ನಾನು ಹಿಂದೆ ಬಿಸಿಲು ನೋಡ್ತಾ ಇರ್ಬೋದು, ಎಷ್ಟು ಬಿಸಿಲಿದೆ ಅಂತ. ತುಂಬ ಬಿಸಿಲಿದೆ, ಸೈಕಲ್ ತುಳಿಯೋಕ್ಕಾಗ್ತಾಯಿಲ್ಲ. ಸೆಕೆಂಡ್ ಇಯರ್ ಎಲ್ಲ ಬರ್ತಾಯಿದೆ. ಎಷ್ಟು ಅಪ್ಸೇನಿಲ್ಲ ಅನಂತಪುರ ಟು ಹೈದರಾಬಾದ್ ಹೈವೇನಲ್ಲಿ. ಆದರೆ ಬಿಸಿಲು ಮಾತ್ರ ಹೆವಿ ಇದೆ. ಆಂಧ್ರ ಪ್ರದೇಶದಲ್ಲಿ ತುಂಬ ಇದೆ. ಆದರೆ ರೈಡ್ನ ಮಾಡ್ತಾನೆ ಇರ್ತೀನಿ. ಇವಾಗ ನಾನು ಪಾಂಬ್ಡಿನಲ್ಲಿದ್ದೀನಿ. ಇನ್ನೂ ಹೋಗಬೇಕು ಗೂಟಿ ಅನ್ನೋ ಊರಿಗೆ. ನಾನು ಇವತ್ತು ಸೇರ್ಕೋಬೇಕಾಗುತ್ತೆ. ನಾವು ಇವಾಗ ಡೋನ್ಗೆ ಹೋಗ್ತಾ ಇರೋದು. ಇನ್ನು 59 ಕಿಲೋಮೀಟ್ರ್ ಇದೆ. ಇವತ್ತು ಆಗಲ್ಲ ಅನ್ಕೊತೀನಿ. ತುಂಬ ಬಿಸಿಲು. ಸೈಕಲ್ ರೈಡ್ ಮಾಡೋಣ ಅಂದರೆ ಸೆಲ್ಸಿಯಸ್ ತುಂಬ ಜಾಸ್ತಿ ಇದೆ. ಇಲ್ಲಿ 35ಗಿಂತ ಜಾಸ್ತಿ ಇದೆ. ಅದಕ್ಕೋಸ್ಕರ ನಾನು ಸೈಕಲ್ನ ಅಲ್ಲಿ ಪಾರ್ಕ್ ಮಾಡಿದ್ದೀನಿ. ಅಲ್ಲಿ ನಿಲ್ಲಿಸ್ಬಿಟ್ಟು ಬಂದು ರೆಸ್ಟ್ ತಗೊತಾ ಇದ್ದೀನಿ. ಹಸುಗಳು ಬೀಳ್ಸಾಕ್ಬೇಕು ನೋಡ್ತಾ ಇದ್ದಾವೆ. ಗುತ್ತಿ ಹತ್ರ ಹೋಗ್ತಾ ಇದ್ರೆ ನೋಡಿ, ಸ್ವಲ್ಪ ನನ್ನ ಹಿಂದೆ ಆ ಮರಗಳಿದ್ದಾವೆ. ಆ ಮರಗಳ ಹೆಸರು ಕೂಡ ನನಗೆ ಗೊತ್ತಿಲ್ಲ. ಅದರಲ್ಲಿ ತುಂಬ ಚೆನ್ನಾಗಿರುತ್ತೆ. ಅವು ತಿನ್ನೋಕ್ಕೆ ಮಾತ್ರ, ಅದರಲ್ಲಿ ಬೆಳೆಯೋ ಕಾಯಿಗಳು ಮಾತ್ರ. ಇದ್ ಕಡೆ ಕೂಡ ಇದ್ದಾವೆ ಹಿಂದೆ. ಜೈ ಶ್ರೀರಾಮ್. ನಿಮಗೆ ಇವಾಗ ಒಂದು ಸುಂದರವಾದ ಲೊಕೇಶನ್ ತೋರಿಸ್ತೀನಿ. ನನ್ನ ಮುಂದೆ ರೋಡ್ನಲ್ಲಿ ಕಾಣಿಸ್ತಿದೆ. ನೋಡ್ತಾ ಇದ್ದೀರಾ, ಬೆಟ್ಟಗಳ ಮಧ್ಯೆ ಆ ಬೆಟ್ಟ ನೋಡ್ಬೋದು ಎಷ್ಟು ಸುಂದರವಾಗಿದೆ ಅಂದರೆ. ಇಲ್ಲಿ ಗುತ್ತಿ ಹತ್ರ ಪಂಪ್ ಹೌಸ್ ಇದೆ. ಆ ಪಂಪ್ ಹೌಸ್ ಒಳಗಡೆ ಅಣ್ಣ ನೀರು ನಿಂತ್ಕೊಂಡು ಹೋಗು ಅಂದರು. ಅದಕ್ಕೆ ಈ ಬಾಟ್ಲನ್ನ ಎತ್ಕೊಂಡೋಗಿ ನೀರು ಹಿಡ್ಕೊಂಡು, ಇವಾಗ ಸ್ವಲ್ಪ ಬಿಸಿಲು ಕಮ್ಮಿ ಆಗಿದೆ. ಇವಾಗಿನ ಸಾಯಂಕಾಲದವರೆಗೆ ಆರಾಮಾಗಿ ಹೋಗ್ತೀನಿ. ಇಲ್ಲಿ ನನ್ನ ಮುಂದೆ ಒಂದು ಊರಿದೆ. ಈ ಊರು ಇಷ್ಟು ಸುಂದರವಾಗಿದೆಯಾ ಅಂದರೆ ಈ ಬೆಟ್ಟಗಳೇ ಕಾರಣ. ನಿಮಗೆ ತೋರಿಸ್ತೀನಿ ನೋಡಿ. ನೋಡಿ ಅಲ್ಲಿ ಎಷ್ಟು ಸುಂದರವಾದ ಬೆಟ್ಟಿದೆ. ಮತ್ತು ಇಲ್ಲಿ ನೋಡ್ಬೋದು ಏನೋ ಕೋಟೆ ಥರ ಇದೆ. ಆ ಊರಲ್ಲಿ ನಾನು ಇವಾಗ ಓದ್ತಾ ಇರೋದು. ಇನ್ನು 4 ಕಿಲೋಮೀಟರ್ ಹೋದರೆ ಗುತ್ತಿಗೆ ಹೋಗ್ತೀನಂತೆ. ಅನ್ನಪೂರ್ಣ ಹೋಟೆಲ್ ಸ್ವಲ್ಪ ನೀವೇನು ನೋಡ್ತಾ ಇರೋ ಇದೇ ಗುತ್ತಿ ರೈಲ್ವೆ ಸ್ಟೇಷನ್ನು. ಇಲ್ಲಿ ಸಂಜೆ 7 ಗಂಟೆವರೆಗೂ ಮಾತ್ರ ಇರ್ತಾರಂತೆ ಆಫೀಸರ್ಸ್, ಆಮೇಲೆ ಇರೋರು ಬಂತೆ. ಈ ಮಳೆ ಬಂದುಬಿಟ್ಟು ಟವಲ್ಲು ಮತ್ತು ನನ್ನ ಬಟ್ಟೆಗಳು ಸ್ವಲ್ಪ ಒದ್ದೆ ಆಗಿದೆ. ಏನು ಮಾಡಬೇಕು ಗೊತ್ತಾಗ್ತಿಲ್ಲ. ಮ್ಯಾಟು, ಟೆಂಟ್ ಹೌಸ್ ಎಲ್ಲ ಒದ್ದೆ ಆಗಿಬಿಟ್ಟಿದೆ. ಜೈ ಶ್ರೀರಾಮ್. ಇವತ್ತು ನಾನು ರೈಲ್ವೆ ಸ್ಟೇಷನ್ ಹತ್ರ ಇದ್ದೀನಿ. ನೋಡ್ಬೋದು, ಒಬ್ಬನೇ ಇದ್ದೀನಿ. ಗುತ್ತಿ ಅನ್ನೋ ವಿಲೇಜ್ ಇದು. ಈ ಊರಿಂದ ಒಬ್ಬ ಅಣ್ಣ ಬರ್ತೀನಿ ಅಂತ ಹೇಳಿದ್ರು. ಅವ್ರಿಗೋಸ್ಕರ ವೆಯ್ಟ್ ಮಾಡಿಕೊಂಡು ಇಲ್ಲೇ ಇದ್ದೀನಿ. ಅವಾಗಲೇ ಮಳೆಯಲ್ಲಿ ನಿಲ್ಲಿಸಿದ್ದೆ. ಜೋರಾಗಿ ಮಳೆ ಬಂತು. ನಾನು ನಿಲ್ಲಿಸ್ಬಿಟ್ಟು ಬ್ಯಾಗ್ನೆಲ್ಲ ತಗೊಂಡು ಒಳಗೆ ಕೊಟ್ಟೋದೆ. ಇದು ಒಳಗೆ ಆಫೀಸ್ ಒಳಗಡೆ. ಮತ್ತು ಸೈಕಲ್ ಬಿದ್ದೋಗಿತ್ತು ಒಂದು ಸರಿ. ಬಿದ್ದೋಗ್ಬಿಟ್ಟು ಮುಂದೆ ಬ್ರೇಕ್ ಏನಿದೆ ಇದು ಮುರಿದೋಗಿದೆ. ಮುಂದೆ ಬ್ರೇಕ್ ಇನ್ನು ಹಿಡಿಯೋಕ್ಕಾಗಲ್ಲ. ನೋಡ್ಬೋದು, ಹೊಸದು ಹಾಕ್ಸ್ಕೋಬೇಕು. ಎಲ್ಲಿ ಸೈಕಲ್ ಶಾಪ್ ಸಿಗುತ್ತೋ
ಫಸ್ಟು ಹುಡುಕ್ಬಿಟ್ಟು ಅದನ್ನು ರೆಡಿ ಮಾಡಿಸ್ಕೋಬೇಕು. ಫಸ್ಟು ಹಿಂದೆ ಬೇರೆ ಮಾತ್ರ ಬರುತ್ತೆ ಅಷ್ಟೇ. ಈ ಸರ್ ಅವರೇ ನನಗೆ ಊಟ ತಂದುಕೊಟ್ಟಿದ್ದು. ಈ ಊರಿನ ಮಾಜಿ MLA ನಂತೆ. ಇವಾಗ ಶಂಕರ್ ನಾರಾಯಣ್ ಸರ್ ಅಂತೆ, ಗುತ್ತಿಯಿಂದ ಮಾಜಿ MLA ನಂತೆ, ಇವಾಗ ಪ್ರೆಸಿಡೆಂಟ್ ಅಂತೆ. ಬಂದುಬಿಟ್ಟು ನನಗೆ ಇವಾಗ ಊಟ ಕೊಟ್ಬಿಟ್ಟು ನಾನು ಇಲ್ಲೇ ಮಲ್ಕೊತೀನಿ ಅಂತ ಹೇಳಿದೆ. ಅದಕ್ಕೋಸ್ಕರ ಊಟ ತಿನ್ನೋರ್ಗೆ ಇಟ್ಬಿಟ್ಟು ಹೋದರು. ಮತ್ತು ಇಲ್ಲಿ ನಾನು ಸೈಕಲ್ನ ಪಾರ್ಕ್ ಮಾಡಿದ್ದೀನಿ. ಗುಡಿ ರೈಲ್ವೆ ಸ್ಟೇಷನಲ್ಲಿದ್ದೀನಿ, ಯಾರೂ ಇಲ್ಲ. ಇಲ್ಲೇ ನಾನು ಮಲ್ಕೊಳೋದು ಇವತ್ತು. ಓಪನ್ ಡೋರ್ ಇದೆ, ಇಲ್ಲಿ ಓಪನ್ ಡೋರ್ ಇದೆ. ಸ್ವಲ್ಪ ಭಯ ಆಗ್ತಿದೆ. ಫಸ್ಟ್ ಟೈಮು ಯಾರೂ ಇಲ್ಲದೇ ಇರೋ ಜಾಗದಲ್ಲಿ ಮಲಗ್ತಾ ಇರೋದು. ಆದರೂ ನಮ್ಮ ಹಿಂದೆ ಇದ್ದಾರೆ. ಜೈ ಶ್ರೀರಾಮ್. ಈ ಆಫೀಸ್ ಕೆಳಗಡೆ ಮಲ್ಗೋದಕ್ಕೆ ನಂಗೆ ಸ್ವಲ್ಪ ಭಯ ಆಯಿತು. ಅದಕ್ಕೋಸ್ಕರ ನನ್ನ ಸೈಕಲ್ನ ಅಲ್ಲೇ ಬಿಟ್ಬಿಟ್ಟು ಬ್ಯಾಗ್ಸ್ನ ಅಲ್ಲೇ ಬಿಟ್ಟು ನಾನು ಟೆಂಟ್ ಹೌಸ್ ಮಾತ್ರ ಇಟ್ಕೊಂಡು ನಾನು ಮೇಲೆ ಮಲ್ಕೊಂಡೆ. ಮೇಲೆ ಹತ್ತೋಕ್ಕೆ ಸ್ವಲ್ಪ ಕಷ್ಟ ಇದೆ. ಅದಕ್ಕೋಸ್ಕರ ಸ್ವಲ್ಪ ಧೈರ್ಯನೂ ಇತ್ತು ಮೇಲೆ ಮಲ್ಗೋಕ್ಕೆ. ನಾನು ಈ ರಾತ್ರಿ ಇಲ್ಲಿ ಮೇಲೆ ಈ ಟೆಂಟ್ ಹೌಸ್ ಒಳಗಡೆ ಮಲ್ಕೊಂಡೆ. ಗುಡ್ ಮಾರ್ನಿಂಗ್ ಎವ್ರಿವನ್. ನಾನು ಇಲ್ಲೇ ಮಲ್ಕೊಂಡಿದ್ದು ನೈಟು. ಈ ಆಫೀಸ್ ಮೇಲೆ ಹತ್ಬಿಟ್ಟು ನಾನು ಮಲ್ಕೊಂಡಿದ್ದೆ, ಸ್ವಲ್ಪ ಸೇಫ್ ಇರುತ್ತೆ ಅಂತ. ಟೆಂಪಲ್ ಅಲ್ಲಿದೆ, ಇಲ್ಲಿ ಜೈ ಶ್ರೀರಾಮ್. ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಇಲ್ಲಿಂದ ನಾನು ಪ್ರಾರಂಭ ಮಾಡ್ತಾಯಿದ್ದೀನಿ. ಗೂಟಿ ಅನ್ನೋ ವಿಲೇಜಲ್ಲಿ, ಆಂಧ್ರ ಪ್ರದೇಶದಲ್ಲಿರೋದು ರೈಲ್ವೆ ಸ್ಟೇಷನ್ ನೋಡ್ತಾ ಇದ್ದೀರಾ. ಇದ್ರ ಮೇಲೆ ನಾನು ರಾತ್ರಿ ಮಲ್ಕೊಂಡಿದ್ದು. ಇವಾಗ ಇಲ್ಲಿಂದ ಮುಂದೆ ಹೋಗ್ತಾಯಿದ್ದೀನಿ. ಡೇ 4 ಇದು. ಜೈ ಶ್ರೀರಾಮ್. ಇದು ನನ್ನ 4ನೇ ದಿನ. ನಾನು ಇವಾಗ ಗೂಟಿ ಬಿಟ್ಟು, ಆಂಧ್ರ ಪ್ರದೇಶದಲ್ಲಿರುವ ಗೂಟಿ ಮುಂದಕ್ಕೆ ಸಾಗ್ತಾಯಿದ್ದೀನಿ. ಜೈ ಶ್ರೀರಾಮ್. ಇದು 4ನೇ ದಿನ. ಚಿಕ್ಕಬಳ್ಳಾಪುರ ಟು ಅಯೋಧ್ಯ ಸೈಕಲ್ ಯಾತ್ರಾ. ಗೂಟಿ ಬಿಟ್ಟು ಸ್ವಲ್ಪ ಮುಂದೆ ಬಂದರೆ ಒಂದು 2 ಕಿಲೋಮೀಟ್ರು ಒಂದು ಅದ್ಭುತವಾದ ದೇವಸ್ಥಾನ ಅಂತೂ ಇದೆ. ಫುಲ್ ಅಪ್ಪು, ಸ್ವಲ್ಪ ಅಪ್ಪಿದೆ ಹಿಂದೆ. ಇದೇ ಹೈವೇನಲ್ಲಿ ಮುಂದೆ ಡೋನ್ವರೆಗೂ ಇವಾಗ ಹೋಗ್ತೀನಿ. ಜೈ ಶ್ರೀರಾಮ್. ಫುಲ್ ಸೆಕೆಂಡ್ ಇಯರ್, ಬರೀ 8 ಕಿಲೋಮೀಟ್ರಿಗೆ ಸೆಕೆಂಡ್ ಇಯರ್ ಬಂದುಬಿಟ್ಟಿದೆ. ಏನಕ್ಕಂದರೆ ಹಿಂದೆ ನೋಡ್ತಾ ಇರ್ಬೋದು, ತುಂಬ ಅಪ್ಪಿದೆ. ಇವಾಗ ಹೋಗೋದು ಸ್ವಲ್ಪ ಹೈಟಲ್ಲಿದೆ ರೋಡೆಲ್ಲ, ಅಪ್ಪು. ಜೈ ಶ್ರೀರಾಮ್. ಹಿಂದೆ ಈ ಬೆಟ್ಟ ಇದೆಯಲ್ಲ, ಈ ಬೆಟ್ಟನ ಹತ್ಕೊಂಡು ಬಂದಿದ್ದು. ಇವಾಗ ನೋಡ್ತಾ ಇರ್ಬೋದು ಸೆಕೆಂಡ್ ಇಯರ್ ಎಲ್ಲ ಎಷ್ಟು ಹೆಂಗೆ ಬಂದಿದೆ ಅಂತ. ಇವಾಗ ಮುಂದೆ ಹೋಗಿ ನೀರು ಸ್ವಲ್ಪ ಇಸ್ಕೋಬೇಕೆಲ್ಲ, ನಾವು ಹೋಟ್ಲ್ ಸಿಕ್ಕಿದ್ರೆ. ಇನ್ನು 289 ಕಿಲೋಮೀಟ್ರ್ ಹೋದರೆ ಹೈದ್ರಾಬಾದ್ ಸಿಗುತ್ತೆ ನಮಗೆ. ಜೈ ಶ್ರೀರಾಮ್. ಇವತ್ತು ನಾನು 16 ಕಿಲೋಮೀಟ್ರ್ ಬಂದಿದ್ದೀನಿ ಆಗಲೇ. ಬರೀ ಬೆಟ್ಟಗಳೇ 7 ಕಿಲೋಮೀಟರು ತುಂಬ ಬರೀ ಬೆಟ್ಟಗಳೇ ಹತ್ಕೊಂಡು ಬಂದಿದ್ದೀನಿ. ಅದಕ್ಕೋಸ್ಕರ ಬರೀ 15 ಕಿಲೋಮೀಟ್ರಲ್ಲಿ ನೋಡಿದ್ದೀನಿ. ಬೆಳಗ್ಗೆ 6 ಗಂಟೆಯಿಂದ 9 ಗಂಟೆವರೆಗೂ ಅಷ್ಟೇ ಆಗಿರೋದು. ಎಷ್ಟೇ ನೀರು ಕುಡಿದ್ರು ಸ್ವೆಟ್ ರೂಪದಲ್ಲಿ ಹೊಲ್ಟೋಗ್ತಾ ಇದೆ. ನೋಡ್ಬೋದು, ಇಲ್ಲಿ ಮಕ್ಕದಲ್ಲೆಲ್ಲ ನೋಡ್ಬೋದು ನೀವು. ತುಂಬ ನೀರು ಅವಶ್ಯಕತೆ ಇರುತ್ತೆ. ಒಂದು ಹಾಫ್ ಆನ್ ಅವರ್ಗೆಲ್ಲ 1 ಲೀಟ್ರ್ ಬಾಟಲ್ ಬೇಕಾದರೂ ಕುಡಿದ್ಬಿಡ್ಬೋದು ಇಂಥ ಸಮಯದಲ್ಲಿ.
ನೀರೆಲ್ಲ ಖಾಲಿಯಾಗಿ ಹೋಗಿತ್ತು. ಇವಾಗ ಮುಂದೆ ಇರೋದೆಲ್ಲ ಸ್ವಲ್ಪ ಡೌನು. ನೀರು ಹಿಡ್ಕೊಂಡು ಹೋಗೋಣ. ಎಷ್ಟು ಸುಂದರವಾಗಿದೆ ಈ ಕೆರೆ ಮಾತ್ರ, ಹೈವೇ ಪಕ್ಕದಲ್ಲಿ. ಮತ್ತೆ ಬೆಟ್ಟಗಳು. ಈಗ ತಾನೇ ಟಿಫನ್ ಮಾಡಿಕೊಂಡು ಸ್ವಲ್ಪ ಮುಂದೆ ಬಂದರೆ ಎಷ್ಟು ಅದ್ಭುತವಾಗಿರೋ ಕೆರೆ ನೋಡ್ಬೋದು. ಹಾಯ್ ಫ್ರೆಂಡ್ಸ್, ಜೈ ಶ್ರೀರಾಮ್. ನಾನು ಇವಾಗ 11 ಗಂಟೆ ಆಗಿದೆ ಟೈಮು. ಬಿಸಿಲು ಜಾಸ್ತಿ ಆಗಿದೆ ಆಂಧ್ರ ಪ್ರದೇಶದಲ್ಲಿ. ಅದಕ್ಕೋಸ್ಕರ ಇಲ್ಲಿ ಗಾಡಿನ ಸೈಡ್ಗೆ ಹಾಕಿದ್ದೀನಿ ಹೈವೇ ಪಕ್ಕದಲ್ಲಿ. ಇಲ್ಲಿ ನೆರಳು ಚೆನ್ನಾಗಿದೆ ಅಂತ ಮ್ಯಾಟ್ ಹಾಕ್ಕೊಂಡು ಮಲ್ಕೊಳ್ಳೋಣ 1 ಅವರ್ ಅಂತ, ರೆಸ್ಟ್ ತಗೋಣ ಅಂತ ಇಲ್ಲಿ ಸೈಡ್ಗೆ ಹಾಕಿದ್ದೀನಿ. ನೋಡ್ಬೋದು, ಚೆನ್ನಾಗಿದೆ ಇಲ್ಲೆಲ್ಲ ಮಲ್ಕೊಳಕ್ಕೆ. ಓಕೆ, 1 ಅವರ್ ರೆಸ್ಟ್ ತಗೊಂಡು ಮತ್ತೆ ಜರ್ನಿನ ಮುಂದೆ ಸಾಗೋಣ. ಜೈ ಶ್ರೀರಾಮ್. ಕಾಮನ್ ಆಗಿ ನನಗೆ ಸುಸ್ತಾಗಿಬಿಟ್ರೆ ಈ ಥರ ಮರದ ಕೆಳಗಡೆ ಸೈಡ್ಗೆ ಹಾಕ್ಕೊಂಡ್ಬಿಟ್ಟು ಇಲ್ಲಿ ನೋಡಿ ಮ್ಯಾಟ್ ಹಾಕ್ಕೊಂಡಿದ್ದೀನಿ. ಮ್ಯಾಟ್ ಹಾಕ್ಕೊಂಡು ಮತ್ತೆ ಎಲ್ಲರೂ ಕೊಟ್ಟಿದ್ದಾರೆ ಫ್ರೂಟ್ಸ್, ತುಂಬ ಫ್ರೂಟ್ಸ್ ಕೊಟ್ಟಿದ್ದಾರೆ. ಇನ್ನು ಏನೋ ಗ್ಲೂಕೋಸ್ ಬಾಟಲ್ಸು, ಜ್ಯೂಸು, ಬಿಸ್ಕೆಟ್ಸು ಎಲ್ಲ ಕೊಟ್ಟಿದ್ದಾರೆ, ಟ್ಯಾಬ್ಲೆಟ್ಸು. ಸುಸ್ತಾದಾಗೆಲ್ಲ ಇವನ್ನ ತಿನ್ಕೊಂಡು ಸ್ವಲ್ಪ ನೀರು ಕುಡ್ಕೊಂಡು ರೆಸ್ಟ್ ತಗೊಂಡು ಮುಂದೆ ಹೋಗ್ತೀನಿ. ಬಿಸ್ಕೆಟ್ಸ್ ನೋಡಿ ಇನ್ನೂ ಎಷ್ಟಿದ್ದಾವೆ ಅಂತ. ಇದರಲ್ಲಿ ತುಂಬ ORS ಬಾಟಲ್ಸು, ಜ್ಯೂಸು ಏನೇನೋ ಇದ್ದಾವೆ. ಓಕೆ, ಇವು ನನಗೆ ಜ್ವರ ಮತ್ತು ನೆಗಡಿ, ತಲೆನೋವಿಗಿದ್ದು ಇವೆಲ್ಲ ಕೊಟ್ಟು ಕಳಿಸಿದ್ದಾರೆ. ಈ ಬ್ರದರ್ಸು ಕರ್ನೂಲಿಂದನಂತೆ. ನನಗೆ ಮಾತಾಡಿಸ್ಬಿಟ್ಟು ಒಂದು ಜ್ಯೂಸು ಮತ್ತು ಒಂದು ನೀರು ಬಾಟಲ್ನ ಕೊಡಿಸ್ಬಿಟ್ಟು ಆಲ್ ದ ಬೆಸ್ಟ್ ಅಂತ ಹೇಳ್ಬಿಟ್ಟು. ತುಂಬ ಬ್ಯೂಟಿಫುಲ್ ಆಗಿದೆ ನೋಡಿ ರೋಡು, ಈ ಬೆಟ್ಟಗಳು. ಈ ರೋಡ್ ಮಾತ್ರ ನೈಟ್ ಟ್ರಾವೆಲರ್ಸ್ ಕೂಡ ತುಂಬ ಯೂಸ್ ಆಗುತ್ತೆ. ನಾನು ಕೂಡ ಸೈಕಲ್ ಟ್ರಾವೆಲ್ ಮಾಡ್ಬೋದು ನೈಟ್ ಬೇಕಾದರೆ. ಲೈಟ್ಸು ನೋಡ್ಬೋದು, ಲೈಟ್ಸ್ ತುಂಬ ರೋಡ್ ಅಗಲವಾಗೂ ಇದ್ದಾವೆ. ಎಲ್ಲ ಹೊಸ ಮನೆಗಳು, ಒಂದು ಹಳೆ ಮನೆ ಇಲ್ಲ. ಬೆಟ್ಟದ ಮೇಲೆ ಮನೆಗಳು ಕಟ್ತಾ ಇದ್ದಾರೆ ನೋಡಿ, ಹೈದರಾಬಾದ್ ಹೈವೇನ. ಇಲ್ಲಿ ಜೋನ್ ಹತ್ರ ನೋಡಿ ಬರ್ರಿ, ಎಲ್ಲ ಹೊಸ ಮನೆಗಳೇ. ಫೈನಲಿ ನಾನು ಡೋನ್ಗೆ ಬಂದಿದ್ದೀನಿ. ಅನಂತಪುರಿಂದ 40 ಕಿಲೋಮೀಟ್ರು. ಇನ್ನು ಒಂದು 20 ತುಳಿಯೋ ಪ್ಲ್ಯಾನ್ ಇದೆ ನನಗೆ ಇವತ್ತು. ಇವಾಗ ಸ್ವಲ್ಪ ಬಿಸಿಲಿದೆ, ಸ್ವಲ್ಪ ಬಿಸಿಲು ಹೋದ್ಮೇಲೆ ಇನ್ನೂ ಒಂದು 20-25 ಕಿಲೋಮೀಟ್ರು ಇವತ್ತು ಹೋಗ್ತೀನಿ ಮುಂದೆ. ಜೈ ಶ್ರೀರಾಮ್. ಓಂ ಸಾಯಿರಾಮ್. ಸಾಯಿಬಾಬಾ ಟೆಂಪಲು ನೀವು ನೋಡ್ತಾ ಇರುವಂತಹದ್ದು ಸಾಯಿಬಾಬಾ ಟೆಂಪಲು. ಲೊಕೇಶನು ಡೋನಲ್ಲಿರೋದು. ಡೋನ್ ಈ ಟೋಲ್ ಹತ್ರ ಆದರೆ ಬಂದಿದ್ದೀವಿ. ಅಮ್ಮಕತಾಳು ಟೋಲ್ ಪ್ಲಾಜಾನಂತೆ. ಸರಿ, ಜೈ ಶ್ರೀರಾಮ್. ಮುಂದೆ ಹೋಗ್ತಾ ಇದ್ದೀನಿ. ಜೈ ಶ್ರೀರಾಮ್.
ಈ ಥರದ್ದು ಗಾಡಿಯನ್ನು ಒಬ್ಬ ನನಗೆ ಚೈನ್ಗೆ ಆಯಿಲ್ ಹಾಕೋಕ್ಕೆ ಹೆಲ್ಪ್ ಮಾಡಿದ್ರು. ಮತ್ತು ನಾನು 100 ಕಿಲೋಮೀಟ್ರ್ ಮುಂದೆ ಹೋಗ್ತಾಯಿದ್ದೀನಿ, ನೀನು ಬೇಕಾದರೆ ಬಿಡ್ತೀನಿ ಸೈಕಲ್ನ ನಿನ್ನನ್ನು ಕೂಡ ಅಂತ ಹೇಳಿದ್ರು. ನನಗೆ ಬೇಡ, ತುಂಬ ಥ್ಯಾಂಕ್ಸ್ ಕೇಳಿದ್ದಕ್ಕೆ ಅಂದ್ಬಿಟ್ಟು ಅವ್ರನ್ನ ಹಾಗೆ ಕಳಿಸ್ಬಿಟ್ಟೆ. ನಾನು ಸೈಕಲಲ್ಲೇ ಹೋಗ್ಬೇಕಂತ ಫಿಕ್ಸ್ ಆಗಿದ್ದೀನಲ್ವ, ಅದಕ್ಕೋಸ್ಕರ ಅವ್ರು ಹೋದ್ರು ಮುಂದಕ್ಕೆ. ಇವಾಗ ನಾನು ಹೋಗ್ಬೇಕು. ಜೈ ಶ್ರೀರಾಮ್, ಜೈ ಶ್ರೀರಾಮ್. ವೆಲ್ಗುರ್ತ್ರಿಗಾದರೆ ಬಂದಿದ್ದೀನಿ. ಇಲ್ಲಿ ನೋಡ್ಬೋದು ನಮ್ಮ ಹನುಮಾಜಿ ಇದ್ದಾರೆ. ಜೈ ಹನುಮಾನ್ ಜ್ಞಾನ ಗುಣ ಸಾಗರ, ಜೈ ಕಪೀಶತಿ ಲೋಕ ಉಜಾಗರ, ರಾಮ ದೂತ ತುಲಿತ ಬಲಧಾಮ, ಅಂಜನಿ ಪುತ್ರ ಪವನ ಸುತನಾಮ, ಮಹಾವೀರ ವಿಕ್ರಮ ಬಜರಂಗಿ, ಕುಮತಿ ನಿವಾರ ಸುಮಲಿಕೆ ಸಂಧಿ. ಜೈ ಶ್ರೀರಾಮ್. ಜೈ ಶ್ರೀರಾಮ್. ಇವಾಗ ಟೈಮು 5:15 ಆಗಿದೆ. ನನಗಿವತ್ತು ಸ್ಟೇ ಆಗೋಕ್ಕೆ ಕರ್ನೂಲಲ್ಲಿದೆ. ಮತ್ತು ಇನ್ನೂ 29 ಕಿಲೋಮೀಟ್ರ್ ಇದೆ. 5:15 ಆಗಿದೆ. ಇನ್ನು 1 ಗಂಟೆಗೆಲ್ಲ ಕತ್ಲಾಗ್ಬೋದು. ಸೊ ನೈಟ್ ಆದರೂ ಪರವಾಗಿಲ್ಲ, ಇವತ್ತು ಕರ್ನೂಲ್ಗೆ ಸೇರ್ಕೋಬೇಕು. ಜೈ ಶ್ರೀರಾಮ್. ಕರ್ನೂಲ್ಗೆ ಹೋಗೋಕ್ಕೆ ಆಗಲ್ಲ, ಇನ್ನು 15 ಕಿಲೋಮೀಟ್ರ್ ಇದೆ. 6:35 ಟೈಮು. ಕತ್ಲಾಗೋಗ್ತೈತೆ. ಅದಕ್ಕೋಸ್ಕರ ಇನ್ನು ಇಲ್ಲೆಲ್ಲ ಪೆಟ್ರೋಲ್ ಬಂಕ್ ಸಿಕ್ಕಿದ್ರೆ ಸ್ಟೇ ಆಗಬೇಕು. ಹುಡುಕ್ತಾ ಇದ್ದೀನಿ, ಹುಡ್ಕೊಂಡು ಮುಂದೆ ಹೋಗ್ತಾ ಇದ್ದೀನಿ. ಇನ್ನು ಪೆಟ್ರೋಲ್ ಬಂಕು ಸಿಕ್ಕರೆ ಅಲ್ಲೇ ನಿಲ್ಲಿಸ್ಬಿಡ್ತೀನಿ. ಜೈ ಶ್ರೀರಾಮ್. ನಾನು ಕರ್ನೂಲ್ಗೆ ಹೋಗೋಕ್ಕಾಗಲಿಲ್ಲ, ಅಲ್ಲಿ ನಿಲ್ಲಿಸಿದ್ದೀನಿ. ಈ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಇವತ್ತು ನಾನು ಸ್ಟೇ ಆಗೋದಿಲ್ಲೇ, ಮಲ್ಕೊತೀನಿ. ಹಾಫ್ ಕಿಲೋಮೀಟ್ರ್ ಬಂದರೂ ಕೂಡ ವೆಜ್ ಹೋಟ್ಲ್ ಸಿಗ್ತಾಯಿಲ್ಲ ಇಲ್ಲಿ. ಎಲ್ಲ ನಾನ್ ವೆಜ್ ಅಂತವ್ರೆ. ನಾನ್ ವೆಜ್ ನಾನು ತಿನ್ನಲ್ಲ. ಇಲ್ಲಿ ಯಾವುದೋ ಹೋಟ್ಲಿದೆ, ಟ್ರೈ ಮಾಡೋಣ ಹೋಗಿ, ವೆಜ್ಜಿ ಸಿಗುತ್ತೇನೆ ಏನಂತ. ವೆಜ್ ಹೋಟ್ಲ್ ಆದರೆ ಸಿಕ್ಕಿದೆ. ಇವತ್ತು ನನ್ನ ಜೊತೆಗೆ ಇದೇ ಇರೋದು ನೋಡಿ. ಓಯ್.